ಹಾಯ್ ಸ್ನೇಹಿತರೆ, ನಮಸ್ಕಾರ. ಎಂ ಎಸ್ ಧೋನಿ ಅಂದ ಕೂಡಲೇ ನಮಗೆ ನೆನಪಾಗೋದು ಅವರ ಕ್ಯಾಪ್ಟನ್ಶಿಪ್ಗೆ, ಅವರ ಕ್ಯಾಪ್ಟನ್ ಕೂಲ್ ಹೆಸರಿಗೆ. ICC ಇವೆಂಟ್ಸ್ ಅಂತ ಬಂದಾಗ ಅವ್ರು ಮಾಡದಿರುವಂತಹ ದಾಖಲೆ ಇಲ್ಲ. IPL ಅಂತ ಬಂದಾಗಂತೂ ಅವರು ಚಾಂಪಿಯನ್. ಆದ್ರೆ ಧೋನಿ ಅವರ ಬಗ್ಗೆ ಇನ್ನೊಂದು ಒಪಿನಿಯನ್ ಏನಿದೆ ಅಂತಂದ್ರೆ, ಅವರು ಸ್ವಾರ್ಥಿ. ಕೊಹ್ಲಿ ಕ್ಯಾಪ್ಟನ್ಶಿಪ್ ಸಂದರ್ಭದಲ್ಲಿ ಅವರು ಚೆನ್ನಾಗಿ ಆಡ್ಲಿಲ್ಲ, ಜೊತೆಗೆ ಅವ್ರು ಯಾರಿಗ್ ಬೇಕು ಅವ್ರನ್ನ ಮಾತ್ರ ಬೆಳೆಸಿದ್ರು ಅನ್ನೋ ಒಪಿನಿಯನ್ ಕೂಡ ಇದೆ. ಅದು CSK ಕ್ಯಾಪ್ಟನ್ ಆದ್ಮೇಲಿಂದ ಎಸ್ಪೆಷಲಿ ನಮ್ಮ RCB ಅವ್ರಿಗಂತೂ ಅಥವಾ ನಮ್ಮ ಅಭಿಮಾನಿಗಳಿಗೆ ಒಂದಷ್ಟು ಧೋನಿ ಅಂತಂದ್ರೆ ಅಷ್ಟಕ್ಕಷ್ಟೇ ಇತ್ತು. ಬಟ್ ಈಗ ಒಂದಷ್ಟು ಪ್ಲೇಯರ್ಗಳೇ ಮಾತನಾಡ್ತಿದ್ದಾರೆ. ಮುಖ್ಯವಾಗಿ ಇರ್ಫಾನ್ ಪಠಾಣ್ ಈಗ ಒಂದು ರೋಚಕವಾದಂತ ಅಥವಾ ಯಾರಿಗೂ ಗೊತ್ತಿರದಂತ ಒಂದಷ್ಟು ವಿಚಾರಗಳನ್ನ ಹೇಳೋಕ್ ಹೊರಟಿದ್ದಾರೆ. ಅದೇನು ಅಂತಂದ್ರೆ 2007-8 ಸಂದರ್ಭದಲ್ಲಿ, ಅಂದ್ರೆ ಈ ICC T20 ಸ್ಟಾರ್ಟ್ ಆಯ್ತಲ್ಲ, ಅದನ್ನ ಗೆದ್ದಾದ್ಮೇಲೆ ಧೋನಿ ಅವರಿಗೆ ಬೇಕಾದವ್ರನ್ನ ಬೆಳೆಸಿದ್ರು. ಇರ್ಫಾನ್ ಪಠಾಣ್ ಹೇಳಿರೋದೇನು ಅಂತಂದ್ರೆ, ನಾನು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದೆ, ಆದ್ರೆ ನನ್ನ ಟೀಮಿಗೆ ಪಿಕ್ ಮಾಡ್ತಾ ಇರ್ಲಿಲ್ಲ. ನಾನು ಒಂದ್ಸಲ ಹೋಗಿ ಕೇಳಿದೆ ಯಾಕೆ ಏನು ಅಂತ. ಇಲ್ಲ, ಚೆನ್ನಾಗಿ ಮಾಡ್ತಾ ಇದ್ದೀರಾ, ನಾನು ಆಡಿಸ್ತೀನಿ ನಿಮ್ಗೆ ಅಂತ ಹೇಳಿದ್ರಂತೆ ಧೋನಿ. ಆದ್ರೆ ಪೇಪರ್ಲೆಲ್ಲ ಬರ್ತಾ ಇತ್ತು ಇರ್ಫಾನ್ ಪಠಾಣ್ ಧೋನಿಗೆ ಇಷ್ಟ ಆಗ್ತಿಲ್ಲ ಅಂತ. ಅದಕ್ಕೆ ಮತ್ತೊಂದ್ಸಲ ಹೋಗಿ ಕೇಳಿದ್ರಂತೆ, ಆಗ್ಲೂ ಕೂಡ ಇಲ್ಲ, ನಿಮ್ ಪರ್ಫಾರ್ಮೆನ್ಸ್ 100% ಚೆನ್ನಾಗಿದೆ, ಬಟ್ ಅವಕಾಶ ಸಿಕ್ಕಾಗ ನಾನು ಪ್ಲೇಸ್ ಮಾಡ್ತೀನಿ ನಿಮ್ಮನ್ನ ಟೀಮಲ್ಲಿ ಅಂತ. ಬಟ್ ಆಮೇಲೆ ಧೋನಿ ಅವರ ವರ್ತನೆಯಿಂದ ಇರ್ಫಾನ್ ಪಠಾಣ್ ಅವ್ರಿಗೆ ನೋವಾಯ್ತಂತೆ. ನಾನು ಎಷ್ಟೆಲ್ಲ ಹೋಗಿ ಕೇಳೋದು, ಟ್ಯಾಲೆಂಟ್ ಇದ್ರೂ ಕೂಡ ಯಾಕೆ ಅವಕಾಶ ಸಿಗ್ತಾ ಇಲ್ಲ ಅಂತ. ಸೊ ಅದಾದ ಮೇಲೆ ಅವ್ರಿಗೆ ಗೊತ್ತಾಯ್ತು, ಯಾರು ಅವ್ರಿಗೆ ಬೇಕು ಅವ್ರಿಗೆ ಮಾತ್ರ ಅವಕಾಶ ಕೊಡ್ತಿದ್ದಾರೆ. ಇನ್ನೊಂದು ಬಹಳ ಸೂಚ್ಯವಾಗಿ ಹೇಳಿರೋದು ಅವ್ರು ಏನು ಅಂತಂದ್ರೆ, ಹೋಟೆಲ್ ಅಲ್ಲಿ ಯಾರು ಅವರಿಗೆ ಹುಕ್ಕಾ ಸೆಟ್ ಮಾಡ್ಕೊಡ್ತಾರೆ, ಹುಕ್ಕಾ ಗೊತ್ತಲ್ಲ ನಿಮ್ಗೆ, ಅದನ್ನ ಎಳಿತಾರೆ, ಹೊಗೆ ಬಿಡ್ತಾರೆ, ಆಮೇಲೆ ಆ ಒಂದು ಪೈಪ್ ಎಲ್ಲ ಹಾಕಿ ಸೆಟ್ ಮಾಡಿ ಟೇಬಲ್ ಅಲ್ಲಿ ಇಡೋರಿಗೆ ಅವಕಾಶ ಕೊಡ್ಲಾಗ್ತಿತ್ತು. ಅಂದ್ರೆ ಇಂಡೈರೆಕ್ಟ್ಲಿ ಯಾರು ಅವರಿಗೆ ಬಕೆಟ್ ಹಿಡಿತಾ ಇದ್ರು ಅವರಿಗೆ ಅವಕಾಶವನ್ನ ಕೊಡ್ತಾ ಇದ್ರು ಅಂತ. ಸೊ ಈ ಒಂದು ಒಪಿನಿಯನ್ ಬಗ್ಗೆ ನೀವೇನ್ ಹೇಳ್ತೀರಾ? ಇರ್ಫಾನ್ ಪಠಾಣ್ ಬಹಳ ಓಪನ್ ಆಗಿನೇ ಬ್ಲಾಸ್ಟ್ ಮಾಡಿದ್ದಾರೆ. ಧೋನಿ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ನಿಜಕ್ಕೂ ಆತರ ಮಾಡ್ತಾ ಇದ್ರ? ಒಂದ್ ವೇಳೆ ಇದ್ರೂ ಕೂಡ ಆ ಬಕೆಟ್ ಹಿಡಿತಿದ್ದಂತ ಪ್ಲೇಯರ್ಗಳು ಯಾರು ಇರ್ಬೋದು? ನಮಗೆ ಗೊತ್ತಿಲ್ಲ, ನಾವು ನೋಡಿಲ್ಲ ಅಲ್ಲಿ ಹೋಟೆಲ್ ರೂಮ್ ಅಲ್ಲಿ ಬಕೆಟ್ ಹಿಡಿತಂತ ಅಥವಾ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಟೀಮಲ್ಲಿ ಇದ್ದಾಗ. ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.